Evaluate integral of c z square minus 4 divided by z into z minus 9 dz, where c is the circle modulus of z equals 1. So given that ಏನು ಕೊಟ್ಟಿದ್ದಾನೆ, ಮಾಡ್ಯುಲಸ್ ಆಫ್ z equals 1 ಅಂತ ಕೊಟ್ಟಿದ್ದಾನೆ, ವಿಚ್ ಇಸ್ ಎ ಸರ್ಕಲ್. ಇಲ್ಲಿ z ನಾಟ್ ಏನು ಕೊಟ್ಟಿಲ್ಲ ಅಂದರೆ ಈಕ್ವೇಷನ್ ಆಫ್ ಸರ್ಕಲ್ಲು z ಮೈನಸ್ z ನಾಟ್ ಅಂತ ಹೇಳಿ, ಈಕ್ವೇಷನ್ ಆಫ್ ಸರ್ಕಲ್ ಈಸ್ z ಮೈನಸ್ z ನಾಟ್ ಈಸ್ ಈಕ್ವಲ್ ಟು ಆರ್. z ನಾಟ್ ವ್ಯಾಲ್ಯೂ ಇಲ್ಲ ಅಂತಂದರೆ 0 0, r is 1, radius is 1. So let us consider the denominator factors. Z into z square plus 9 equals 0. This implies z equals 0 and z square plus 9 equals 0. So z square plus 9 equals 0 ಅಂದರೆ z equals plus r minus 3i. ಬಟ್ ಇನ್ ಫ್ಯಾಕ್ಟರ್ಸಲ್ಲಿ ಹೇಳ್ಬೇಕು ಅಂದರೆ z plus 3i and z minus 3i ಆಗುತ್ತೆ. ಸೊ ಇನ್ z equals plus r minus 3i. ಸೊ ಇನ್ನು ಪಾಯಿಂಟ್ಸ್ ಹೇಳಬೇಕು ಅಂದರೆ z equals 0 ಅಂದರೆ 0 0, z equals 0 0 ಪಾಯಿಂಟ್ಸ್ ಆಯಿತು. ಆ್ಯಂಡ್ ಇದರಲ್ಲಿ z equals ಪ್ಲಸ್ ಆರ್ ಮೈನಸ್ 3 ಅಂದರೆ ಪಾಯಿಂಟ್ಸ್ ಏನು ತೊಗೊತೀವಿ ಅಂದರೆ z equals 3 ಆ್ಯಂಡ್ z equals ಮೈನಸ್ 3 ಪಾಯಿಂಟ್ಸ್ ತೊಗೊತೀವಿ. ಬಿಕಾಸ್ ಐ ಈಸ್ ಇಮ್ಯಾಜಿನರಿ ಆ್ಯಕ್ಸಿಸ್ ಅಂದರೆ ವೈ ಆ್ಯಕ್ಸಿಸ್ ಮೇಲೆ ತೊಗೊತೀವಿ ಪಾಯಿಂಟ್ಸ್. ಅದನ್ನು z equals ಪ್ಲಸ್ ಆರ್ ಮೈನಸ್ 3i ಅಂತಂದರೆ ಒಂದು ವೈ ಆ್ಯಕ್ಸಿಸಲ್ಲಿ 3 ಬರುತ್ತೆ, ಇನ್ನೊಂದು ವೈ ಆ್ಯಕ್ಸಿಸಲ್ಲಿ ಮೈನಸ್ 3 ಮೇಲೆ ಹೋಗುತ್ತೆ, ಕೆಳಗೆ ಬರ್ತದೆ. ಸೊ ಅದನ್ನು ನಾವು ಗಿವನ್ ಸರ್ಕಲ್ ಮಾಡ್ಯುಲಸ್ ಆಫ್ z equals 1 ಅನ್ನೋದನ್ನು ಡಯಾಗ್ರಾಮ್ ಸ್ಕೆಚ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಪಾಯಿಂಟ್ಸ್ ತೊಗೊಳ್ಳಿ, ಯಾವ್ಯಾವುದು 0 0 ಆರಿಜನ್ನು ಲೈಸ್ ಇನ್ಸೈಡ್ ದಿ ಸರ್ಕಲ್ ಆಗುತ್ತೆ. z equals 3 ಆ್ಯಂಡ್ z equals ಮೈನಸ್ 3 ವೈ ಆ್ಯಕ್ಸಿಸ್ ಮೇಲೆ ಕೆಳಗೆ ಎರಡು ಇಂಟು ಮಾರ್ಕ್ ಹಾಕಿದ್ದೀನಿ, ಅವೆರಡು ಲೈಸ್ ಔಟ್ಸೈಡ್ ದಿ ಸರ್ಕಲ್ ಇದೆ. ಹಾಗಾಗಿ z equals 0 0 ಈಸ್ ಲೈಸ್ ಇನ್ಸೈಡ್ ದಿ ಸರ್ಕಲ್ ಆ್ಯಂಡ್ z equals 0, 3 ಆ್ಯಂಡ್ z equals 0, minus 3 ಆರ್ ಲೈಸ್ ಔಟ್ಸೈಡ್ ದಿ ಸರ್ಕಲ್. So therefore f of z equals z square minus 4 divided by z square plus 9 is analytic. ಸೊ ಡಿನಾಮಿನೇಟರ್ z square plus 9 ಯಾಕೆ ತೊಗೊಂಡ್ರೆ ಅವೆರಡು ಪಾಯಿಂಟ್ಸು ಲೈಟ್ಸ್ ಔಟ್ಸೈಡ್ ಇದೆ, ಹಾಗಾಗಿ ಅವು ಅನಲಿಟಿಕ್ ಫಂಕ್ಷನ್ಸಿಗೆ ಬಂದ್ಬಿಡುತ್ತೆ. ಸಪೋಸ್ ಅವೆರಡೂ ಇನ್ಸೈಡ್ ಇದ್ದಿದ್ರೆ ಎಫ್ ಆಫ್ z is equal to z square minus 4 ಅಷ್ಟೇ ತೊಗೊತಾ ಇದ್ದೆ ನಾನು. ಅವೆರಡು ಔಟ್ಸೈಡ್ ಇರೋದ್ರಿಂದ ಎಫ್ ಆಫ್ z is equal to z square minus 4 divided by z square plus 9 is analytic ಆಯಿತು. By Cauchy's integral formula, integral of f of z divided by z minus z naught into dz, that is equal to integral of f of z ಅಂದರೆ z minus 4 divided by z square plus 9 divided by z into dz is equal to 2 pi I f of z naught. ಸೊ ಇಲ್ಲಿ z naught ವ್ಯಾಲ್ಯೂ ಇಲ್ಲ, ಡಿನಾಮಿನೇಟರ್ ಬರೀ z ಅಷ್ಟೇ ಇದೆ. z naught ವ್ಯಾಲ್ಯೂ ಇಲ್ಲ ಅಂತಂದರೆ 0 ಅಂದರೆ f of 0 ಆಯಿತು. ಸೊ f of z ಏನಿದೆ, z square minus 4 divided by z square plus 9 ಇದೆ. ಎಫ್ ಆಫ್ 0 ವ್ಯಾಲ್ಯೂ ಏನಾಗುತ್ತೆ ಅಂದರೆ ಝಡ್ಗೆ 0 ಕೊಟ್ಟರೆ ಮೈನಸ್ 4/9 ಆಗುತ್ತೆ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಎಫ್ ಆಫ್ 0ಗೆ. ಸೊ 2 pi I ಇಂಟು ಮೈನಸ್ 4/9 ದಟ್ ಈಸ್ ಈಕ್ವಲ್ ಟು ಮೈನಸ್ 4 ಇಂಟು 2 ಈಸ್ ಮೈನಸ್ 8 pi I/9. ಸೊ ನೆಕ್ಸ್ಟ್ 8th ಪ್ರಾಬ್ಲಮ್ಮು, ಎವ್ಯಾಲ್ಯೂಯೇಟ್ ಇಂಟೆಗ್ರಲ್ ಆಫ್ ಸೈನ್ ಪೈ ಝಡ್ ಸ್ಕ್ವೇರ್ ಪ್ಲಸ್ ಕಾಸ್ ಪೈ ಝಡ್ ಸ್ಕ್ವೇರ್ ಡಿವೈಡೆಡ್ ಬೈ ಝಡ್ ಮೈನಸ್ 1 ಇಂಟು ಝಡ್ ಮೈನಸ್ 2 dz, ವೇರ್ ಸಿ ಈಸ್ ದಿ ಸರ್ಕಲ್ ಮಾಡ್ಯುಲಸ್ ಆಫ್ ಝಡ್ ಈಕ್ವಲ್ಸ್ 3. ಭಾಳ ಇಂಪಾರ್ಟೆಂಟ್ ಪ್ರಾಬ್ಲಮ್, ಸಾಕಷ್ಟು ಸರಿ ಎಕ್ಸಾಮಲ್ಲಿ ಕೇಳಿದ್ದಾನೆ. ಸ್ವಲ್ಪ ಕ್ಲೀನಾಗಿ ಓದ್ಕೊಳ್ಳಿ ಪ್ರಾಬ್ಲಮನ್ನು, ಭಾಳ ಇಂಪಾರ್ಟೆಂಟ್ ಪ್ರಾಬ್ಲಮ್ ಕೇಳ್ತಾ ಇರ್ತಾನೆ ಎಕ್ಸಾಮಲ್ಲಿ ಅವಾಗವಾಗೇ. ಗಿವನ್ ದಟ್ ಮಾಡ್ಯುಲಸ್ ಆಫ್ ಝಡ್ ಈಕ್ವಲ್ಸ್ 3 ಆಸ್ ಯೂಶುವಲ್ ಪ್ರೊಸೀಜರು ಈಸ್ ಎ ಸರ್ಕಲ್ ವಿತ್ ಸೆಂಟರ್ 0 0 ಆ್ಯಂಡ್ ರೇಡಿಯಸ್ ಈಸ್ 3. ಲೆಟ್ ಕನ್ಸಿಡರ್ ದಿ ಡಿನಾಮಿನೇಟರ್ ಫ್ಯಾಕ್ಟರ್ಸ್ z minus 1 and z minus 2 is equal to 0. z equals 1, 0 and z equals 2, 0 are the roots or points. Then z equals ಡಯಾಗ್ರಾಮ್ ಸ್ಕೆಚ್ ಮಾಡ್ಕೊಳ್ಳಿ. ಡಯಾಗ್ರಾಮ್ ಏನು ಕೊಟ್ಟಿದ್ದಾನೆ, ಮಾಡ್ಯುಲಸ್ ಆಫ್ z equals 3 ಕೊಟ್ಟಿದ್ದಾನೆ. ಸೊ ಸೆಂಟ್ರ್ 0 0 ಇಟ್ಕೊಂಡು ರೇಡಿಯಸ್ 3 ಇಟ್ಕೊಂಡು ಒಂದು ಸರ್ಕಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ 1, 0 ಮತ್ತು 2, 0 ಪಾಯಿಂಟ್ಸ್ ಎಲ್ಲಿದೆ ಚೆಕ್ ಮಾಡ್ಕೊಳ್ಳಿ. ಎರಡು ಲೈಸ್ ಇನ್ಸೈಡ್ ದಿ ಸರ್ಕಲ್ ಇದೆ. ಇಯರ್ z equals 1, 0 and z equals 2, 0 ಆರ್ ಲೈಸ್ ಇನ್ಸೈಡ್ ದಿ ಸರ್ಕಲ್. ದೆನ್ ಎಫ್ ಆಫ್ z equals ಸೈನ್ ಪೈ ಝಡ್ ಸ್ಕ್ವೇರ್ ಪ್ಲಸ್ ಕಾಸ್ ಪೈ ಝಡ್ ಸ್ಕ್ವೇರ್ ಈಸ್ ಅನಾಲಿಟಿಕ್. ಯಾಕೆಂದರೆ ಎರಡು ಫ್ಯಾಕ್ಟರ್ಸ್ ಪಾಯಿಂಟ್ಸು ಲೈಸ್ ಇನ್ಸೈಡ್ ಇರೋದ್ರಿಂದ ಡಿನಾಮಿನೇಟ್ರಲ್ಲಿ ಏನಿರೋದಿಲ್ಲ. ಸೊ ಡಿನಾಮಿನೇಟ್ರಲ್ಲಿ 2 ಫ್ಯಾಕ್ಟರ್ಸ್ ಇರೋದ್ರಿಂದ ಕೌಚಿಸ್ ಇಂಟೆಗ್ರಲ್ ಫಾರ್ಮುಲಾ ಅಪ್ಲೈ ಮಾಡೋಕ್ಕೂ ಡಿನಾಮಿನೇಟ್ರಲ್ಲಿ ಒಂದೇ ಒಂದು ಫ್ಯಾಕ್ಟರ್ ಇರಬೇಕು. ಹಾಗಾಗಿ 2 ಫ್ಯಾಕ್ಟರ್ನ ಸ್ಪ್ಲಿಟ್ ಮಾಡ್ಕೊಬೇಕು. ಇಂಡಿವಿಜುವಲ್ ಫ್ಯಾಕ್ಟರ್ ಸ್ಪ್ಲಿಟ್ ಮಾಡ್ತೀವಿ ಅಂದರೆ ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಪ್ಲೈ ಮಾಡ್ಕೊಬೇಕು. ಕನ್ಸಿಡರ್ z minus 1 ಇಂಟು z minus 2 is equal to a divided by z minus 1 ಪ್ಲಸ್ b divided by z minus 1. ಸಿಂಪ್ಲಿಫೈ ಮಾಡಿದ್ರೆ a is equal to ಮೈನಸ್ 1 ಬರುತ್ತೆ, b is equal to 1 ಬರುತ್ತೆ. ಅಂದರೆ ಝಡ್ಡಿಗೆ ವ್ಯಾಲ್ಯೂ ಕೊಡ್ಬೇಕು ನೀವು. ಝಡ್ಡಿಗೆ 1 ಕೊಟ್ಟರೆ a equals ಮೈನಸ್ 1, z equals 2 ಕೊಟ್ಟರೆ b is equal to 1 ಬರುತ್ತೆ. ನಾವು ಇಂಟೆಗ್ರಲ್ ಆಫ್ ಎಫ್ ಆಫ್ z divided by
z minus 1 into z minus 2 is equal to a is minus 1 ಇರೋದ್ರಿಂದ ಮೈನಸ್ ಎಫ್ ಆಫ್ ಝಡ್ ಡಿವೈಡ್ ಬೈ ಝಡ್ ಮೈನಸ್ 1 ಡಿ ಝಡ್ ಪ್ಲಸ್ ಬಿ ಪ್ಲಸ್ 1 ಇರೋದ್ರಿಂದ ಇಂಟೆಗ್ರಲ್ ಆಫ್ ಎಫ್ ಆಫ್ ಝಡ್ ಡಿವೈಡ್ ಬೈ ಝಡ್ ಮೈನಸ್ 2 ಡಿ ಝಡ್. ಸೊ ಕೌಚಿಸ್ ಇಂಟೆಗ್ರಲ್ ಫಾರ್ಮುಲಾ ಏನಾಗುತ್ತೆ, ಎಫ್ ಆಫ್ ಝಡ್ ಡಿವೈಡ್ ಬೈ ಝಡ್ ಮೈನಸ್ ಝಡ್ ನಾಟ್ ಅಂದರೆ 2πi ಎಫ್ ಆಫ್ ಝಡ್ ನಾಟ್. ಇಲ್ಲಿ ಎಫ್ ಆಫ್ ಝಡ್ ನಾಟ್ ಫಸ್ಟ್ ಇಂಟೆಗ್ರಲಲ್ಲಿ 1 ಇದೆ, ಇಲ್ಲಿ ಸೆಕೆಂಡ್ ಇಂಟೆಗ್ರಲಲ್ಲಿ ಝಡ್ ನಾಟ್ ವ್ಯಾಲ್ಯೂ 2 ಇದೆ. ಹಾಗಾಗಿ ಮೈನಸ್ 2πi ಇಂಟು ಎಫ್ ಆಫ್ 1 ಪ್ಲಸ್ 2πi ಇಂಟು ಎಫ್ ಆಫ್ 2. ಸೊ ಎಫ್ ಆಫ್ ಝಡ್ ಅಂದ್ರೇನು, ಸೈನ್ ಪೈ ಝಡ್ ಸ್ಕ್ವೇರ್ ಪ್ಲಸ್ ಕಾಸ್ ಪೈ ಝಡ್ ಸ್ಕ್ವೇರ್. ಪುಟ್ ಝಡ್ ಇಸ್ ಈಕ್ವಲ್ ಟು 1 ಕೊಟ್ಟರೆ ಸೈನ್ ಪೈ ಝಡ್ಡಿಗೆ ವ್ಯಾಲ್ಯೂ 1 ಕೊಟ್ಟರೆ 1 ಸ್ಕ್ವೇರ್ ಆಗುತ್ತೆ. ಸೊ ಸೈನ್ ಪೈ ಪ್ಲಸ್ ಕಾಸ್ ಪೈ ಆಗುತ್ತೆ. ಸೈನ್ ಪೈ ವ್ಯಾಲ್ಯೂ 0, ಕಾಸ್ ಪೈ ವ್ಯಾಲ್ಯೂ ಇಸ್ ಮೈನಸ್ 1. ಹಾಗಾಗಿ 0 ಮೈನಸ್ 1 ಇಸ್ ಮೈನಸ್ 1. ಪುಟ್ ಝಡ್ ಇಸ್ ಈಕ್ವಲ್ ಟು 2 ಕೊಟ್ಟರೆ ಝಡ್ ಸ್ಕ್ವೇರ್ ಇಸ್ 4 ಆಗುತ್ತೆ. ಆವಾಗ ಸೈನ್ 4π ಪ್ಲಸ್ ಕಾಸ್ 4π ಆಗುತ್ತೆ. ಸೈನ್ 4π ವ್ಯಾಲ್ಯೂ 0, ಕಾಸ್ 4π ವ್ಯಾಲ್ಯೂ ಕಾಸ್ 0 0, ಕಾಸ್ ಪೈ ಈಸ್ ಮೈನಸ್ 1, ಕಾಸ್ 2π ಈಸ್ ಪ್ಲಸ್ 1, ಕಾಸ್ 3π ಈಸ್ ಮೈನಸ್ 1, ಕಾಸ್ 4π ಈಸ್ ಅಗೇನ್ ಪ್ಲಸ್ 1. 0 ಪ್ಲಸ್ 1 ಈಸ್ 1. ಸೊ ಎಫ್ ಆಫ್ 1 ಮತ್ತು ಎಫ್ ಆಫ್ 2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮೈನಸ್ 2πi ಇಂಟು ಮೈನಸ್ 1 ಪ್ಲಸ್ 2πi ಇಂಟು ಪ್ಲಸ್ 1. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 2πi ಪ್ಲಸ್ 2πi ಇಸ್ ಈಕ್ವಲ್ ಟು 4πi ಆಯಿತು. ಸೊ ನೆಕ್ಸ್ಟ್ ಒನ್ ಪ್ರಾಬ್ಲಮ್, 9th ಪ್ರಾಬ್ಲಮ್ಮು. ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್, ಸಾಕಷ್ಟು ಸರ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಇಂಟೆಗ್ರಲ್ ಆಫ್ ಇ ಪವರ್ 2z ಡಿವೈಡ್ ಬೈ ಝಡ್ ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ಝಡ್ ವೇರ್ ಸಿ ಇಸ್ ದಿ ಸರ್ಕಲ್ ಮಾಡ್ಯುಲಸ್ ಆಫ್ ಝಡ್ ಈಕ್ವಲ್ಸ್ ಟು. ಸೇಮ್ ಆ್ಯಸ್ ಯೂಶುವಲ್ ಪ್ರೊಸೀಜರ್, ಗಿವನ್ ದಟ್ ಮಾಡ್ಯುಲಸ್ ಆಫ್ ಝಡ್ ಈಕ್ವಲ್ಸ್ ಟು z 0 0 is the center and radius is 2. Let equate the denominator factor to 0. Denominator quadratic equations ಇದೆ. z square plus 1 is equal to 0, z is equal to plus or minus i ಆಯಿತು. ಅದನ್ನು ಫ್ಯಾಕ್ಟರ್ಸಲ್ಲಿ ಬರೀತೀನಿ ಅಂದರೆ z plus i and z minus i is equal to 0 ಆಯಿತು. z equals 0, i and 0, i are the roots ಆಯಿತು. ಸೊ ಇನ್ ಟರ್ಮ್ಸ್ ಆಫ್ ಪಾಯಿಂಟ್ಸ್ ತೊಗೊತೀನಿ ಇದೆ z equals 0, 1 and 0, minus 1 ಪಾಯಿಂಟ್ಸ್ ಆಗುತ್ತೆ. ಸೊ ಡಯಾಗ್ರಾಮ್ ಸ್ಕೆಚ್ ಮಾಡ್ಕೊಳ್ಳಿ. 0 0 ಸೆಂಟ್ರ್ ಇಟ್ಕೊಂಡು ರೇಡಿಯಸ್ 2 ಇಟ್ಕೊಂಡು ಒಂದು ಸರ್ಕಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದರಲ್ಲಿ 0, 1 ಆ್ಯಂಡ್ 0, ಮೈನಸ್ 1 ಎರಡು ಪಾಯಿಂಟ್ಸ್ನ ನಾನು ಇಂಟು ಮಾರ್ಕ್ ಹಾಕಿ ತೋರಿಸಿದ್ದೀನಿ. ಬೋತ್ ದ ಪಾಯಿಂಟ್ಸ್ ಆರ್ ಲೈಸ್ ಇನ್ಸೈಡ್ ದಿ ಸರ್ಕಲ್ ಇದೆ. ಸೊ ಹಂಗಾಗಿ ಇನ್ಸೈಡ್ ದಿ ಸರ್ಕಲ್ ಇರೋದ್ರಿಂದ ಎಫ್ ಆಫ್ ಝಡ್ನ ಓನ್ಲಿ ನ್ಯೂಮರೇಟರ್ ತೊಗೊತೀವಿ. ಎಫ್ ಆಫ್ ಝಡ್ ಇಸ್ ಈಕ್ವಲ್ ಟು ಇ ಪವರ್ 2z ಇಸ್ ಅನಾಲಿಟಿಕ್. ಡಿನಾಮಿನೇಟ್ರಲ್ಲಿ ಝಡ್ ಸ್ಕ್ವೇರ್ ಪ್ಲಸ್ 1 ಇಸ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಆಗಿರೋದ್ರಿಂದ ಅದಕ್ಕೆ ಫ್ಯಾಕ್ಟರ್ಸ್ನ 1 ಡಿವೈಡ್ ಬೈ ಝಡ್ ಪ್ಲಸ್ ಐ, ಝಡ್ ಮೈನಸ್ ಐ ಅಂತ ತೊಗೊತೀವಿ. ಎರಡು ಫ್ಯಾಕ್ಟರ್ಸ್ ಇದರಿಂದ ಸ್ಪ್ಲಿಟ್ ಮಾಡಿ ಬರೆದ್ರೆ ಎ ಡಿವೈಡ್ ಬೈ ಝಡ್ ಪ್ಲಸ್ ಐ, ಬಿ ಡಿವೈಡ್ ಬೈ ಝಡ್ ಮೈನಸ್ ಐ. ಪಾರ್ಷಲ್ ಫ್ರ್ಯಾಕ್ಷನ್ ಅಪ್ಲೈ ಮಾಡಿ ವ್ಯಾಲ್ಯೂಸ್ ಕಂಡುಹಿಡಿದ್ರೆ ಬಿ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ 2i ಆ್ಯಂಡ್ ಎ ಈಸ್ ಈಕ್ವಲ್ ಟು ಮೈನಸ್ 1 ಡಿವೈಡ್ ಬೈ 2i ಆಗುತ್ತೆ. ಸೊ ಎಫ್ ಆಫ್ ಝಡ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಎಫ್ ಆಫ್ ಝಡ್ ಡಿವೈಡ್ ಬೈ ಝಡ್ ಸ್ಕ್ವೇರ್ ಪ್ಲಸ್ 1 ಡಿ ಝಡ್ ಈಸ್ ಈಕ್ವಲ್ ಟು a value is minus 1 divided by 2i into integral of f of z divided by z plus i dz plus 1 divided by 2i into integral of f of z divided by z minus i dz ಆಗುತ್ತೆ. ಸೊ 2 ಕ್ಯಾನ್ಸಲ್ ಆಯಿತು, 2i 2i ಎರಡು ಕ್ಯಾನ್ಸಲ್ ಆಯಿತು, ಮಿಕ್ಕಿದ್ದು ಮೈನಸ್ ಪೈ ಎಫ್ ಆಫ್ ಝಡ್ ಅಂದರೆ ಇ ಪವರ್ 2z, ಎಫ್ ಆಫ್ ಮೈನಸ್ ಐ ಅಂತಂದರೆ ಇ ಪವರ್ ಮೈನಸ್ 2i ಆಯಿತು. ಸೊ ಎಫ್ ಆಫ್ ಐ ಪ್ಲಸ್ ಐ ಅಂದರೆ ಇ ಪವರ್ 2i ಆಯಿತು. ಸೊ ಎಫ್ ಆಫ್ ಮೈನಸ್ ಐ ಪ್ಲಸ್ ಆ್ಯಂಡ್ ಎಫ್ ಆಫ್ ಐ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮೈನಸ್ ಪೈ ಇ ಪವರ್ ಮೈನಸ್ 2i ಪ್ಲಸ್ ಪೈ ಇಂಟು ಇ ಪವರ್ 2i ಆಯಿತು. ಪೈ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಫಸ್ಟ್ ಪಾಸಿಟಿವ್ ಟರ್ಮ್ ಬರ್ಕೊಂಡಿದ್ದೀನಿ, ಇ ಪವರ್ 2i ಮೈನಸ್ ಇ ಪವರ್ ಮೈನಸ್ 2i ಆಯಿತು. ಸೊ ಅದೇ ರೀತಿ 10th ಪ್ರಾಬ್ಲಮ್ಮು, ಎವ್ಯಾಲ್ಯೂಯೇಟ್ ಇ ಪವರ್ ಇಂಟೆಗ್ರಲ್ ಆಫ್ ಇ ಪವರ್ 3z ಡಿವೈಡ್ ಬೈ z ಪ್ಲಸ್ ಐ ಡಿ ಝಡ್ ವೇರ್ C is the circle modulus of z plus 1 plus I is equal to 2. So given that ಏನು ಕೊಟ್ಟಿದ್ದಾನೆ, ಮಾಡ್ಯುಲಸ್ ಆಫ್ z plus 1 plus I is equal to 2 ಕೊಟ್ಟಿದ್ದಾನೆ. ದಿಸ್ ಇಂಪ್ಲೈಸ್, ಸೊ ಇಲ್ಲಿ z ನಾಟ್ ವ್ಯಾಲ್ಯೂ ತೊಗೊಬೇಕು ಅಂತಂದರೆ ಮಾಡ್ಯುಲಸ್ ಆಫ್ z ಮೈನಸ್ z ನಾಟ್. ಸೊ z ಮೈನಸ್ ಕಾಮನ್ ಫ್ಯಾಕ್ಟರ್ ತೆಗೆದ್ರಲ್ಲಿ ಮೈನಸ್ ಆಫ್ ಮೈನಸ್ 1 ಪ್ಲಸ್ ಐ ಈಸ್ ಈಕ್ವಲ್ ಟು 2 ಆಗುತ್ತೆ. ಇಯರ್ ಸೆಂಟರ್ ಈಸ್ ಮೈನಸ್ 1 ಮೈನಸ್ ಐ ಆ್ಯಂಡ್ ರೇಡಿಯಸ್ ಈಸ್ 2. ಸೊ ಲೆಟ್ ಡಿನಾಮಿನೇಟರ್ ಈಕ್ವೇಟಿಂಗ್ ಟು 0 ಮಾಡಿದೆ z ಪ್ಲಸ್ ಐ ಈಸ್ ಈಕ್ವಲ್ ಟು 0, z ಈಸ್ ಈಕ್ವಲ್ ಟು ಮೈನಸ್ ಐ ಆಯಿತು. ಸೊ ಪಾಯಿಂಟ್ಸ್ ತೊಗೊಂಡ್ರೆ z ಈಕ್ವಲ್ 0, 1 ಇಸ್ ದಿ ಪಾಯಿಂಟ್ ಆಯಿತು. ಸೊ ಡಯಾಗ್ರಾಮ್ ಸ್ಕೆಚ್ ಮಾಡ್ಕೊಂಡ್ರೆ ಮೈನಸ್ 1 ಮೈನಸ್ ಐ ಅಂದರೆ ಪಾಯಿಂಟ್ಸ್ ಏನಾಗುತ್ತೆ ಅಂದರೆ ಮೈನಸ್ 1 ಮೈನಸ್ 1 ಆಗುತ್ತೆ.
ಸೊ -1 ಪಾಯಿಂಟ್ಸನ್ನು ತೊಗೊಂಡು ನಾನು ಡಯಾಗ್ರಾಮ್ ಸ್ಕೆಚ್ ಮಾಡಿದ್ದೀನಿ ಇಲ್ಲಿ, ಅದನ್ನು ಸೆಂಟ್ರಾಗಿ ಇಟ್ಕೊಂಡು ಅಲ್ಲಿಂದ 2 ರೇಡಿಯಸ್ ಇಟ್ಕೊಂಡು ಒಂದು ಸರ್ಕಲ್ ಡಯಾಗ್ರಾಮ್ ಸ್ಕೆಚ್ ಮಾಡ್ಕೊಳ್ಳಿ. ಅದರಲ್ಲಿ 0,1 -1 ಅದು ನಾನು 8 ಮಾರ್ಕಾಗಿ ತೋರಿಸಿದ್ದೀನಿ, ವಿಚ್ ಈಸ್ ಆಲ್ಸೋ ಲೈಸ್ ಇನ್ಸೈಡ್ ದಿ ಸರ್ಕಲ್ ಇದೆ. ಸೊ ದೇರ್ ಫಾರ್ ಎಫ್ ಆಫ್ ಝಡ್ ಇಸ್ ಈಕ್ವಲ್ ಟು e⁴z ಈಸ್ ಅನಾಲಿಟಿಕ್ ಆಗುತ್ತೆ. ಬೈ ಕೌಚಿಸ್ ಇಂಟೆಗ್ರಲ್ ಫಾರ್ಮುಲಾ, ಇಂಟೆಗ್ರಲ್ ಆಫ್ ಎಫ್ ಆಫ್ ಝಡ್ ಡಿವೈಡ್ ಬೈ z ಪ್ಲಸ್ ಐ ಡಿ ಝಡ್ ಇಸ್ ಈಕ್ವಲ್ ಟು 2πi ಇಂಟು ಎಫ್ ಆಫ್ ಝಡ್ ನಾಟ್. ಸೊ ಝಡ್ ನಾಟ್ ಇಲ್ಲಿ ಎಷ್ಟಿದೆ, ಝಡ್ ಮೈನಸ್ ಡಿನಾಮಿನೇಟರ್ಲಿ ಝಡ್ ಮೈನಸ್ ಝಡ್ ನಾಟ್, ಝಡ್ ಮೈನಸ್ ಅಂದರೆ ಪ್ಲಸ್ ಇರೋದ್ರಿಂದ ಇಲ್ಲಿ ಮೈನಸ್ ಸೈನ್ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಝಡ್ ಮೈನಸ್ ಆಫ್ ಮೈನಸ್ ಐ ಆಗುತ್ತೆ. ಝಡ್ ನಾಟ್ ವ್ಯಾಲ್ಯೂ ಈಸ್ ಮೈನಸ್ ಐ. ಸೊ 2πi ಇಂಟು ಎಫ್ ಆಫ್ ಮೈನಸ್ ಐ. ಎಫ್ ಆಫ್ ಝಡ್ ಈಸ್ 3z, ಎಫ್ ಆಫ್ ಮೈನಸ್ ಐ ಈಸ್ e⁻−3i ಆಯಿತು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2πi ಇಂಟು e⁻−3i ಆಯಿತು. ಸೊ ನಾನು 11th ಪ್ರಾಬ್ಲಮ್ಮು ಆ್ಯಸ್ ಯೂಶ್ವಲ್ ಪ್ರಾಬ್ಲಮ್, ಸೇಮ್ ಪ್ರಾಬ್ಲಮ್ಮು ನೀವೇ ಮಾಡ್ಬೋದು ಅದನ್ನು. ಶೋ ದಟ್ ಇಂಟೆಗ್ರಲ್ ಆಫ್ ಡಿ ಝಡ್ ಡಿವೈಡ್ ಬೈ z-1 is equal to 2πi, where c is the circle, modulus of z minus a is equal to r. Given that modulus of z minus a is equal to r is the circle with center z equals a comma 0 and radius r is equal to r. Let equating the denominator to 0, z minus a is equal to 0, z equals a comma 0 is placed inside the circle. Therefore f of z is equal to 1 is analytic. ಡಯಾಗ್ರಾಮ್ ಸ್ಕೆಚ್ ಮಾಡಿದ್ದೀನಿ ಇಲ್ಲಿ. ರೇಡಿಯಸ್ ಕೊಟ್ಟಿಲ್ಲ, ಅವನು ರೇಡಿಯಸ್ ಕೊಟ್ಟಿಲ್ಲ ಅಂದರೆ ನೀವು ಎಷ್ಟು ಬೇಕಾದ್ರೂ ತೊಗೊಬೋದು ರೇಡಿಯಸ್ನ. ಬಟ್ ಸೆಂಟರ್ ಈಸ್ 1,0 a,0. ಸೊ a,0 ಇಟ್ಕೊಂಡು ಒಂದು ಸೆಂಟರ್ ರೇಡಿಯಸ್ನ ಎಷ್ಟಾದ್ರು ಕ್ರಿಯೇಟ್ ಮಾಡ್ಕೊಳ್ಳಿ ನೀವು ಇಲ್ಲಿ. ಬೈ ಕೌಚಿಸ್ ಇಂಟೆಗ್ರಲ್ ಫಾರ್ಮುಲಾ, ಇಂಟೆಗ್ರಲ್ ಆಫ್ ಎಫ್ ಆಫ್ ಝಡ್ ಡಿವೈಡ್ ಬೈ ಝಡ್ ಮೈನಸ್ ಎ 2πi ಇಂಟು ಎಫ್ ಆಫ್ ಎ. ಸೊ ಎಫ್ ಆಫ್ ಝಡ್ ಈಸ್ 1, ಎಫ್ ಆಫ್ ಎ ಈಸ್ ಆಲ್ಸೋ 1. ಸೊ ಎಫ್ ಆಫ್ ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಇಂಟು 2πi ಈಸ್ 2πi. ಇಲ್ಲಿ ನಾನು ಸರ್ಕಲ್ ಕ್ರಿಯೇಟ್ ಮಾಡಿಲ್ಲ ಬಿಕಾಸ್ ಆರ್ ಈಸ್ ರೇಡಿಯಸ್. ಸೊ ಆರು ನೀವು ಎಷ್ಟು ಬೇಕಾದ್ರೂ ಇಟ್ಕೊಳ್ಳಿ, ನೀವು ಆರನ್ನು 1 ಯೂನಿಟ್ ಆರ್ ಇಟ್ಕೊಳ್ಳಿ, 2 ಯೂನಿಟ್ ಆರ್ ಇಟ್ಕೊಳ್ಳಿ, ಎಷ್ಟಾರು ಇಟ್ಕೊಳ್ಳಿ. ಬಟ್ a,0 ಈಸ್ ಲೈಸ್ ಇನ್ಸೈಡ್ ದಿ ಸರ್ಕಲ್. ಬಿಕಾಸ್ ಒಂದು ಆರ್ ಅಂದರೆ ಒಂದು ರೇಡಿಯಸ್ ಕ್ರಿಯೇಟ್ ಮಾಡ್ಕೊಂಡ್ಲೇಬೇಕು, ಎಷ್ಟು ಯೂನಿಟ್ ಆರ ತೊಗೊಳ್ಳಿ. ಬಟ್ a,0ನೇ ಸೆಂಟರ್ ಆಗಿರೋದ್ರಿಂದ ಸೊ ಅಲ್ಲಿ ನೀವು ಆರನ್ನು ನೀವು ಎಷ್ಟು ಬೇಕಾದರೂ ಇಟ್ಕೊಬೋದು. ನೆಕ್ಸ್ಟ್ ಪ್ರಾಬ್ಲಮ್, ಎವ್ಯಾಲ್ಯೂಯೇಟ್ ಎಫ್ ಆಫ್ ಎ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ 4z² plus z plus 5 divided by z minus a into dz, where c is the ellipse, 9x² plus 4y² is equal to 36. Find f of 1 and f of I. Given that 9x² plus 4y² is equal to 36, this implies divide by 36 ಮಾಡಿದ್ರೆ x² by 4 plus y² by 9 equals 1 is a ellipse ಆಗುತ್ತೆ. ಸೊ ನಾವೇನು ಕಂಡುಹಿಡಿಯಬೇಕು, ಎಫ್ ಆಫ್ 1 ಕಂಡುಹಿಡಿಯಬೇಕಾಗಿರೋದ್ರಿಂದ ಸೊ ದೇರ್ ಫಾರ್ ಎಫ್ ಆಫ್ 1 ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ 4z² plus z plus 5 ಡಿವೈಡ್ ಬೈ z minus 1 ಆಯಿತು. ಡಿನಾಮಿನೇಟರ್ಲಿ ಈಕ್ವೇಟ್ z minus 1 equals 0. ದಿಸ್ ಇಂಪ್ಲೈಸ್ z equals 1,0 is the point. ಸೊ ಒಂದು ಎಲಿಪ್ಸ್ ನೀವು ಡಯಾಗ್ರಾಮ್ ಸ್ಕೆಚ್ ಮಾಡ್ಕೊಳ್ಳಿ ಯೂಸಿಂಗ್ ದಿ ಪಾಯಿಂಟ್ಸ್ ಏನೇನು ಕೊಟ್ಟಿದ್ದಾನೆ. x² by 4 plus y² by 9 equals 1 ಕೊಟ್ಟಿದ್ದಾನೆ. ಇಲ್ಲಿ ಮೇಜರ್ ಆಕ್ಸಿಸ್ ಆ್ಯಂಡ್ ಮೈನರ್ ಆಕ್ಸಿಸ್ ಎರಡೂ ಕೊಟ್ಟಿದ್ದಾನೆ. ಸೊ ಮೈನರ್ ಆಕ್ಸಿಸ್ಸು 2,0 ಇದೆ, ಮೇಜರ್ ಆಕ್ಸಿಸ್ಸು 3,0 ಇದೆ. ಎರಡು ಪಾಯಿಂಟ್ಸ್ ಯೂಸ್ ಮಾಡ್ಕೊಂಡು ಒಂದು ಎಲಿಪ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದರಲ್ಲಿ 1,0 ಪಾಯಿಂಟ್ಸ್ ಎಲ್ಲಿದೆ ನೋಡ್ಕೊಳ್ಳಿ, ಅದಕ್ಕೆ ಇಂಟು ಮಾರ್ಕ್ ಹಾಕಿದ್ದೀನಿ 1,0ಗೆ. ಈಸ್ ಲೈಸ್ ಇನ್ಸೈಡ್ ದಿ ಎಲಿಪ್ಸ್ ಕರ್ವ್. ಸೊ ದೇರ್ ಫಾರ್ ಎಫ್ ಆಫ್ ಝಡ್ ಇಸ್ ಈಕ್ವಲ್ ಟು 4z² plus z plus 5 ಈಸ್ ಅನಾಲಿಟಿಕ್ ಆಗುತ್ತೆ. ಬೈ ಕೌಚಿಸ್ ಇಂಟೆಗ್ರಲ್ ಫಾರ್ಮುಲಾ, ಎಫ್ ಆಫ್ 1 ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಎಫ್ ಆಫ್ ಝಡ್ ಡಿವೈಡ್ ಬೈ ಝಡ್ ಮೈನಸ್ 1 ಈಸ್ ಈಕ್ವಲ್ ಟು 2πi ಎಫ್ ಆಫ್ ಝಡ್ ನಾಟ್ ಅಂದರೆ 1 ಇಲ್ಲಿ, ಹಂಗಾಗಿ ಎಫ್ ಆಫ್ 1 ಅಂತ ತೊಗೊಂಡಿದ್ದೀನಿ. ಸೊ ಎಫ್ ಆಫ್ ಝಡ್ ಅಂದ್ರೇನು, 4z² plus z plus 5. ಎಫ್ ಆಫ್ 1 ಈಸ್ ಝಡ್ಡಿಗೆ ವ್ಯಾಲ್ಯೂ ಕೊಟ್ಟರೆ 1² is 1, 1 into 4 is 4 plus 1 plus 5 that is equal to 10 ಆಯಿತು. ಸೊ 2πi into 10 that is equal to 10 into 2 is 20πi. ಎಫ್ ಆಫ್ 1 is 20πi. ಸೊ ನಾವು ನೆಕ್ಸ್ಟ್ ಕಂಡುಹಿಡಿಯಬೇಕಾದ್ರೆ ಅದು ಎಫ್ ಆಫ್ ಐ. ಸೊ ಎಫ್ ಆಫ್ ಐ ಏನಾಗುತ್ತೆ, ಎಫ್ ಆಫ್ ಐ ದಟ್ ಈಸ್ ಈಕ್ವಲ್ ಟು 4z² plus z plus 5 divided by z minus i into dz. ಸೊ ಡಿನಾಮಿನೇಟರ್ ಈಕ್ವೇಟಿಂಗ್ ಟು 0 ಮಾಡಿದ್ರೆ z minus i equals 0, ದಟ್ ಈಸ್ z equals i. ಪಾಯಿಂಟ್ಸ್ ತೊಗೊಂಡ್ರೆ z equals 0,1 ಈಸ್ ದಿ ಪಾಯಿಂಟ್, ಈಸ್ ಲೈಸ್ ಇನ್ಸೈಡ್ ದಿ ಸರ್ಕಲ್ ಅಂತ ಬರ್ತೀನಿ, ಎಲಿಪ್ಸ್ ಲೈಸ್ ಇನ್ಸೈಡ್ ದಿ ಎಲಿಪ್ಸ್. ದೇರ್ ಫಾರ್ ಎಫ್ ಆಫ್ ಝಡ್ ಈಸ್ ಈಕ್ವಲ್ ಟು
4z square plus z plus 5 is analytic. So by Cauchy's integral formula, f of I is equal to integral of f of z divided by z minus I, that is equal to 2 pi I into f of I. F of z is 4z square plus z plus 5. F of I is 4 into I square plus I plus 5. So I square is minus 1. Minus 1 into 4 is minus 4 plus I plus 5. So 5 minus 4 ಅಂದರೆ 1 plus I ಆಯಿತು. ಸೊ 2 pi I into 1 plus I, that is equal to I ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ I into 1 is I into I is I square is minus 1, that is equal to 2 pi into I minus 1 ಆಯಿತು. ಸೊ 13th ಪ್ರಾಬ್ಲಮ್ಮು, evaluate integral of z divided by z square plus 1 into z square minus 9 into dz, where c is the circle ಮಾಡ್ಯುಲಸ್ ಆಫ್ z equals to. ಭಾಳ ಇಂಪಾರ್ಟೆಂಟ್ ಪ್ರಾಬ್ಲಮ್, ಸಾಕಷ್ಟು ಸರಿ ಎಕ್ಸಾಮಲ್ಲಿ ಕೇಳಿದ್ದಾನೆ. ಸೊ ಹಾಗಾಗಿ ಸ್ವಲ್ಪ ಕ್ಲೀನಾಗಿ ಓದ್ಕೊಳ್ಳಿ ಇದನ್ನು. Given that, as usual procedure, modulus of z equals to is the circle with center 0 0 and radius 2, denominator factors equating to 0 ಮಾಡ್ಕೊಳ್ಳಿ. z square plus 1 into z square minus 9 equals 0. So z square plus 1 equals 0 and z square minus 9 equals 0. So z square plus 1 ಅಂದರೆ ಫ್ಯಾಕ್ಟರ್ಸು z plus I into z minus I. So z square minus 9 ಅಂದರೆ ಫ್ಯಾಕ್ಟರ್ಸು z plus 3 into z minus 3. ಈಕ್ವೇಟಿಂಗ್ ಟು 0 ಮಾಡಿದ್ರೆ z equals I, z equals minus I, z equals 3 and z equals minus 3 ಆಯಿತು. ಸೊ ಇನ್ ಟರ್ಮ್ಸ್ ಆಫ್ ಪಾಯಿಂಟ್ಸಲ್ಲಿ ತೊಗೊಂಡ್ರೆ z equals 0, 1, z equals 0, minus 1, z equals 3, z equals 0, minus 3 ಆರ್ ದಿ ಪಾಯಿಂಟ್ಸ್. ಸೊ ಡಯಾಗ್ರಾಮ್ ಸ್ಕೆಚ್ ಮಾಡ್ಕೊಳ್ಳಿ. ಮಾಡ್ಯುಲಸ್ ಆಫ್ z equals 2 ಯೂಸ್ ಮಾಡ್ಕೊಂಡು ಒಂದು ಸರ್ಕಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದರಲ್ಲಿ 0, 1, 0, minus 1 ಎರಡು ಲೈಸ್ ಇನ್ಸೈಡ್ ದಿ ಸರ್ಕಲ್ ಇದೆ, ಅದಕ್ಕೆ ಇಂಟು ಮಾರ್ಕ್ ಹಾಕಿದ್ದೀನಿ. ಆ್ಯಂಡ್ 3, 0 ಆ್ಯಂಡ್ ಮೈನಸ್ 3, 0 ಎರಡು ಪಾಯಿಂಟ್ಸು ಲೈಸ್ ಔಟ್ಸೈಡ್ ದಿ ಸರ್ಕಲ್ ಇದೆ, ಅವಕ್ಕೂ ಇಂಟು ಮಾರ್ಕ್ ಹಾಕಿದ್ದೀನಿ. ಸೊ ಇಯರ್ 0, 1 ಆ್ಯಂಡ್ 0, minus 1 ಆರ್ ಲೈಸ್ ಇನ್ಸೈಡ್ ದಿ ಸರ್ಕಲ್ ಆ್ಯಂಡ್ z equals 3, 0 ಆ್ಯಂಡ್ ಮೈನಸ್ 3, 0 ಆರ್ ಲೈಸ್ ಔಟ್ಸೈಡ್ ದಿ ಸರ್ಕಲ್ ಆಗುತ್ತೆ. ಹಾಗಾಗಿ ಎಫ್ ಆಫ್ z equals z divided by z square minus 9 is analytic. ಸೊ z square minus 9 ಅಂದರೆ z equals 3 and 3 ಎರಡು ಲೈಸ್ ಔಟ್ಸೈಡ್ ಇರೋದ್ರಿಂದ ಎಫ್ ಆಫ್ z is z divided by z square minus 9 ಆಗುತ್ತೆ. ಸೊ ನೆಕ್ಸ್ಟ್ z square plus 1 ಉಳಿತಿನ್ನ. ಸೊ ಅದು z square plus 1 ಅಂದರೆ ಕ್ವಾಡ್ರಾಟಿಕ್ ಫ್ಯಾಕ್ಟರ್ಸು. ಅಲ್ಲಿ ಕೌಚಿಸ್ ಇಂಟೆಗ್ರಲ್ ಫಾರ್ಮದಲ್ಲಿ ಲೀನಿಯರ್ ಫ್ಯಾಕ್ಟರ್ಸ್ ಇದೆ. ಹಾಗಾಗಿ ಕ್ವಾಡ್ರಾಟಿಕ್ ಫ್ಯಾಕ್ಟರ್ಸ್ನಲ್ಲಿ ಲೀನಿಯರ್ ಫ್ಯಾಕ್ಟರ್ಸ್ನ ಕನ್ವರ್ಟ್ ಮಾಡಿದ್ರೆ z plus I ಆ್ಯಂಡ್ z minus I ಆಗುತ್ತೆ. ಸೊ ಪಾರ್ಷಿಯಲ್ ಫ್ರಾಕ್ಷನ್ ಅಪ್ಲೈ ಮಾಡ್ಕೊಂಡ್ರೆ a divided by z plus I ಆ್ಯಂಡ್ ಪ್ಲಸ್ b divided by z minus I ಆಗುತ್ತೆ. ಸೊ ಪಾರ್ಷಿಯಲ್ ಫ್ರಾಕ್ಷನ್ ಅಪ್ಲೈ ಮಾಡಿ ಝಡ್ಡಿಗೆ ವ್ಯಾಲ್ಯೂಸ್ ಕೊಟ್ಟರೆ a is equal to minus 1/2i ಆ್ಯಂಡ್ b is equal to plus 1/2i ಆಗುತ್ತೆ. ಬೈ ಕೌಚಿಸ್ ಇಂಟೆಗ್ರಲ್ ಫಾರ್ಮುಲಾ, ಇಂಟೆಗ್ರಲ್ ಆಫ್ f of z divided by z square plus 1 into dz is equal to minus 1 divided by 2i integral of f of z divided by z plus I dz plus 1 divided by 2i into f of z divided by z minus I dz. So minus 1 divided by 2i into ಕೌಚಿಸ್ ಇಂಟೆಗ್ರಲ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ 2 pi I into f of minus I ಬರುತ್ತೆ. ಯಾಕೆ ಮೈನಸ್ ಐ ಬರುತ್ತೆ ಅಂತಂದರೆ ಡಿನಾಮಿನೇಟರ್ಲಿ z minus z0. ಸೊ ಇಲ್ಲಿ z0 ವ್ಯಾಲ್ಯೂ ಮೈನಸ್ ಐ. ಸೊ ಸೆಕೆಂಡ್ ಇಂಟೆಗ್ರಲ್ಸಲ್ಲಿ 1/2i into 2 pi I f of I, z0 ವ್ಯಾಲ್ಯೂ ಈಸ್ ಐ. ಸೊ ಎಫ್ ಆಫ್ z ಏನು z divided by z square minus 9 ಇದೆ. ಸೊ ಎಫ್ ಆಫ್ ಐ ಈಸ್ ಝಡ್ಡಿಗೆ ಐ ಕೊಟ್ಟರೆ ಐ ಡಿವೈಡೆಡ್ ಬೈ ಐ ಸ್ಕ್ವೇರ್, ಡಿನಾಮಿನೇಟರ್ಲಿ ಐ ಸ್ಕ್ವೇರ್ ಇಸ್ -1, -1 -9 ಈಸ್ -10 ಆಯಿತು. ಸೊ ಎಫ್ ಆಫ್ ಮೈನಸ್ ಐ ಕೊಟ್ಟರೆ ಮೈನಸ್ ಐ ಡಿವೈಡೆಡ್ ಬೈ -1 -9 ಈಸ್ -10 ಆಯಿತು. ಸೊ ಮೈನಸ್ ಐ ಬೈ -10 ಈಸ್ i/10 ಆಯಿತು. ಸೊ ಎಫ್ ಆಫ್ ಮೈನಸ್ ಐ ಮತ್ತು ಎಫ್ ಆಫ್ ಐ ಎರಡು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ -π divided by 10 ಪ್ಲಸ್ ಪೈ ಡಿವೈಡ್ ಇಂಟು -i/10 ಆಯಿತು. ದಟ್ ಈಸ್ ಈಕ್ವಲ್ ಟು ಎರಡು ಹಾರ್ಡ್ ಮಾಡಿದ್ರೆ -2πi divided by 10 ಆಯಿತು. 2 ಸಿಂಪ್ಲಿಫೈ ಮಾಡಿದ್ರೆ 2 1s are 2 5s ಕ್ಯಾನ್ಸಲ್ ಆಗಿ -πi/9 ಆಯಿತು.